ಮುಂಜಾನೆ ಎದ್ದು ಗೋವಿಂದ ಎನ್ನಿ ಶ್ರೀ ಪುರಂದರದಾಸರ ಕೃತಿ. ನಮ್ಮ ಮನಸ್ಸು ಬಹು ಹಗುರವಾಗಲು ಮತ್ತು ಆತ್ಮಸ್ಥೈರ್ಯ ಹೆಚ್ಚಲು ಈ ದಾಸರ ಪದದಿಂದ ಬಹಳ ಲಾಭವನ್ನು ಹೊಂದುತ್ತೇವೆ. ಮುಂಜಾನೆ ಎದ್ದು ಗೋವಿಂದ ಎನ್ನಿ, ನಮ್ಮ ನಂಜಿಪ ದುರಿತವು ದೂರದವೆನ್ನಿ. ನಮ್ಮ ದೈನಂದಿನ ಕ್ರಿಯೆಗಳು ಬೆಳಿಗ್ಗೆಯಿಂದ ಪ್ರಾರಂಭವಾಗುತ್ತವೆ. ಈಗಿನ ಯಾಂತ್ರಿಕ ಯುಗದಲ್ಲಂತೂ ಎದ್ದ ತಕ್ಷಣವೇ ಮನುಷ್ಯನು ಬ್ಯುಸಿಯಾಗಿ ಬಿಡುತ್ತಾನೆ. ರಾತ್ರಿಯ ಸಮಯ ಬಹಳ ಕಡಿಮೆ ಆಗಿದೆ. ಈಗ ಎಲ್ಲ ಸಮಯದಲ್ಲೂ ಒಂದಿಲ್ಲ ಒಂದು ಕಾರಣದಿಂದ ನಾವು ಬ್ಯುಸಿ ಇರುತ್ತೇವೆ. ಮಾನಸಿಕ ಒತ್ತಡವಂತೂ ಬಹಳವಾಗಿಯೇ ಇರುತ್ತದೆ. ಸ್ಪರ್ಧಾತ್ಮಕವಾದ ಲೋಕದಲ್ಲಿ ಮಕ್ಕಳಿಗೂ ಕೂಡ ಒತ್ತಡವೇ ಇದೆ. ನಿದ್ರೆ ಬಂದ ಪ್ರಯುಕ್ತ ದೇಹಕ್ಕೆ ಸ್ವಲ್ಪವಾದರೂ ವಿಶ್ರಾಂತಿ ಸಿಕ್ಕರೂ ಮನಸ್ಸಿಗೆ ವಿಶ್ರಾಂತಿಯೇ ಶಾಂತಿಯೇ ಇಲ್ಲದ ಕಾಲವಿದು. ಇದಕ್ಕೆ ದಾಸರು ಬಹು ಸುಲಭವಾದ ಔಷಧ ದೊರಕಿಸಿಕೊಟ್ಟಿದ್ದಾರೆ. ಮುಂಜಾನೆ ಎದ್ದು ಮನಸ್ಸಿನಿಂದ ಸಂತೋಷದಿಂದ ಕೂಡಲೇ ಮೊಟ್ಟ ಮೊದಲು ಗೋವಿಂದ ಗೋವಿಂದ ಎಂದು ಆ ದೇವನನ್ನು ನೆನೆಯುತ್ತಾ ನಮಗೆ ಬಂದೊದಗುವ ಎಲ್ಲ ವಿಘ್ನಗಳನ್ನು ತೊರೆದು ಹಾಕು ಎಂದು ಪ್ರಾರ್ಥಿಸುವುದು. ಮೊದಲು ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎದ್ದ ತಕ್ಷಣ ಸುಮ್ಮನೆ ಯಾಕೆ ಅದು ಇದು ವಿಚಾರ. ದೈನಂದಿನ ವ್ಯವಹಾರದಲ್ಲಿ ಬರುವ ಅನೇಕ ವಿಘ್ನಗಳನ್ನು ಪರಮಾತ್ಮನು ಪರಿಹರಿಸುವನು ಎಂಬ ಮನದಿಂದ ನಾವು ಕಾರ್ಯದಲ್ಲಿ ತೊಡಗುತ್ತಾ ಹೋಗಬೇಕು. ಇದರಿಂದ ನಮ್ಮ ಮನಸ್ಸು ಬಹು ಹಗುರವಾಗುತ್ತದೆ, ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಮತ್ತು ನಮಗೆ ಎಲ್ಲಿಲ್ಲದ ಉತ್ಸಾಹ ಬರುತ್ತದೆ. ನಮ್ಮ ಜೊತೆಗೆ ಒಬ್ಬ ಶ್ರೇಷ್ಠನಾದಂತಹ ವ್ಯಕ್ತಿ ಇದ್ದಾನೆ, ಶಕ್ತಿಯುತನಾದ ವ್ಯಕ್ತಿ ಇದ್ದಾನೆ ಅಂದು ತಿಳಿದುಕೊಂಡು ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ನಾವು ತೊಡಗುವುದರಿಂದ ಮನೋಸ್ಥೈರ್ಯ ಹೆಚ್ಚು ಬರುತ್ತದೆ, ಮಾನಸಿಕ ಧೈರ್ಯ ಹೆಚ್ಚು ಬರುತ್ತದೆ ಮತ್ತು ತಲ್ಲೀನತೆಯಿಂದ ನಾವು ದಿನನಿತ್ಯದ ಕಾರ್ಯದಲ್ಲಿ ತೊಡಗುತ್ತೇವೆ. ಅಸುರ ಸಂಹಾರನೆನ್ನಿ ದಶಶಿರ ವೈರಿಯೆನ್ನಿ, ಶಿಶುವು ಮೊರೆಯಿಡಲು ರಕ್ಷಿಸನೆನ್ನಿ. ಅಸುರರಣ್ಯದಿ ಭಸ್ಮವ ಮಾಡಲು ವಸುದೆಯೊಳಗೆ ನಾಟ್ಯವಾಡಿದನೆನ್ನಿ. ನಮ್ಮನ್ನು ಸದಾಕಾಲವೂ ಕಾಯುವ ಏಕೈಕ ವ್ಯಕ್ತಿ ಎಂದರೆ ಪರಮಾತ್ಮನು ಎಂಬುದನ್ನು ನಾವು ನಮ್ಮ ಮನದಲ್ಲಿ ಸದಾ ಇಟ್ಟುಕೊಳ್ಳಬೇಕು. ಪರಮಾತ್ಮನ ಚರಿತ್ರೆಯನ್ನು ಓದಿದಾಗ ಅದು ಮನದಟ್ಟಾಗುತ್ತದೆ. ಒಂದು ನಮಗೆ ಅಗೋಚರವಾದಂಥ ಶಕ್ತಿ ನಮ್ಮನ್ನು ಕಾಯುತ್ತಿದೆ, ನಮಗೆ ಆತ್ಮಸ್ಥೈರ್ಯವನ್ನು ತುಂಬುತ್ತಿದೆ, ದೇಹಕ್ಕೆ ಶಕ್ತಿಯನ್ನು ಕೊಡುತ್ತಿದೆ, ನಮ್ಮ ಕುಟುಂಬದವರನ್ನು ಪೋಷಣೆ ಮಾಡುತ್ತಿದ್ದಾನೆ, ಈ ಜಗತ್ತನ್ನು ಪೋಷಿಸುತ್ತಿದೆ ಅಂತಕ್ಕಂಥ ಒಂದು ಚಿಂತನೆ, ಪಾಸಿಟಿವ್ ಚಿಂತನೆ ನಮ್ಮಲ್ಲಿ ಇರಬೇಕು. ಪರಮಾತ್ಮನ ಚರಿತ್ರೆ ಓದಿದಾಗ ನಮಗೆ ಗೊತ್ತಾಗ್ತದೆ. ತನ್ನನ್ನು ಸದಾ ನೆನೆಯುತ್ತಿರುವ ಅನೇಕರನ್ನು ಪರಮಾತ್ಮನು ರಕ್ಷಣೆ ಮಾಡಿದ ದೃಷ್ಟಾಂತಗಳು ಚರಿತ್ರೆಯಲ್ಲಿ ಇವೆ. ಕೇವಲ ಮಾನವರಷ್ಟೇ ಅಲ್ಲ, ಗಜರಾಜನನ್ನು ಪರಮಾತ್ಮನು ಮೊಸಳೆಯ ಹಿಡಿತದಿಂದ ಪಾರು ಮಾಡಲಿಲ್ಲವೇ? ಗಜೇಂದ್ರ ಮೋಕ್ಷ ಅಂತಹ ಪರಮಾತ್ಮನನ್ನು ಅಸುರರ ಸಂಹಾರಕನು ಎಂದು ನಾವು ನೆನಪಿಸಿಕೊಳ್ಳಬೇಕು. ಇದರಿಂದ ನಮ್ಮ ನೆಗೆಟಿವ್ ಟೆಂಡೆನ್ಸಿ ಕಡಿಮೆಯಾಗುತ್ತಾ ಹೋಗುತ್ತದೆ, ಪಾಸಿಟಿವ್ ಟೆಂಡೆನ್ಸಿ ಹೆಚ್ಚಾಗುತ್ತಾ ಹೋಗುತ್ತದೆ. ರಾವಣನನ್ನು ಸಂಹರಿಸಿದ ಶ್ರೀರಾಮನೆಂದು ಮನದಲ್ಲಿ ಪೂಜಿಸಬೇಕು. ಏನಪ್ಪ ಅಂತಂದರೆ, ಸೋಲು ಹೋಗಲಿ ಗೆಲುವು ಬರಲಿ, ಸತ್ಯಕ್ಕೆ ವಿಶೇಷವಾದ ಜಯ, ಅಸತ್ಯವು ಮರೆಮಾಚಲಿ. ಕೃಷ್ಣ ಅವತಾರದಲ್ಲಿ ಪರಮಾತ್ಮನು ಅನೇಕ ಅಸುರರನ್ನು ವನದಲ್ಲಿ ಕಾಡಿನಲ್ಲಿ ಸಂಹಾರ ಮಾಡಿದ ಪ್ರಸಂಗಗಳನ್ನು ನಾವು ಸದಾ ಮನದಲ್ಲಿ ನೆನೆಯಬೇಕು. ಕಾಳಿಂಗನ ದರ್ಪವನ್ನು ಮುರಿದು ಆತನ ಹೆಡೆಯ ಮೇಲೆ ಪರಮಾತ್ಮನು ನಾಟ್ಯವನ್ನು ಆಡಿದನು. ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಇದೇ ರೀತಿ ಕಾಳಿಂಗ ಮರ್ದನ ನಡೀತಾ ಇರ್ತದೆ. ನಾವೇನು ಮಾಡಬೇಕು ಅಂದರೆ ನೆಗೆಟಿವ್ ಟೆಂಡೆನ್ಸಿಯನ್ನು ತೊಡೆದು ಹಾಕಬೇಕು, ಪಾಸಿಟಿವ್ ಟೆಂಡೆನ್ಸಿಯನ್ನು ಮೇಲಕ್ಕೆ ತಳ್ಳಬೇಕು. ಇದನ್ನು ಪರಮಾತ್ಮನ ನೆನೆಸಿಕೊಂಡು ಆತನ ಒಂದು ಅನುಗ್ರಹದಿಂದ ಈ ರೀತಿ ಆಗುತ್ತದೆ ಅಂತ ನಾವು ಅನ್ನುತ್ತಾ ಸಾಗಬೇಕು. ಪರಮಾತ್ಮನ ಅನೇಕ ಲೀಲೆಗಳನ್ನು ಮೆಲುಕು ಹಾಕುತ್ತಾ ನಾವು ನಮ್ಮ ಜೀವನವನ್ನು ಕಳೆಯಬೇಕು. ಇದರಿಂದ ಮನಸ್ಸು ಹಸನಾಗುತ್ತದೆ. ಇದರರ್ಥ ಯಾವಾಗಲೂ ಲೀಲೆನೇ ಹೇಳ್ಕೊತ ಒಂದು ಮೂಲೆಯಲ್ಲಿ ಕೂಡಬೇಕಂತಲ್ಲ, ನಮ್ಮ ದಿನನಿತ್ಯದ ಕಾರ್ಯಲ್ಲೇ ತೊಡಗಬೇಕು. ದಿನನಿತ್ಯ ಕಾರ್ಯಗಳಲ್ಲಿ ಇನ್ನೂ ಉತ್ಸಾಹದಿಂದ ನಾವು ಇರಬೇಕು. ಅದಕ್ಕೆ ಉತ್ಸಾಹ ಬರಬೇಕಂದ್ರೆ ಪರಮಾತ್ಮನ ಲೀಲೆಗಳನ್ನು ಮನದಲ್ಲಿ ಮೆಲುಕು ಹಾಕ್ತಾ ಇರಬೇಕು. ನಮ್ಮ ಕಾರ್ಯಗಳನ್ನು ಬಿಡಬೇಕು ಅಂತಲ್ಲ, ಬಿಡಬಾರದು, ನಾವು ಕಾರ್ಯಗಳನ್ನು ಮಾಡಲೇಬೇಕು. ಗೀತೆಯಲ್ಲಿ ಪರಮಾತ್ಮ ಹೇಳಲಿಲ್ವೇ? ನಮ್ಮ ಕಾರ್ಯಗಳನ್ನು ನಾವು ಮಾಡಲೇಬೇಕು, ಆಸಕ್ತಿಯಿಂದ ಮಾಡಬೇಕು, ನಮ್ಮ ಕರ್ಮಗಳನ್ನು ಮಾಡಬೇಕು. ನಮಗೆ ರೆಸ್ಪಾನ್ಸಿಬಿಲಿಟಿ ಇರ್ತದೆ, ರೆಸ್ಪಾನ್ಸಿಬಿಲಿಟಿಯನ್ನು ನಾವು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಾರ್ದು.
ಬಲಿಯ ಬೇಡಿದನೆನ್ನಿ ಚೆಲುವ ವಾಮನನೆನ್ನಿ ಲಲನೆಯ ಅಭಿಮಾನ ಕಾಯ್ದವನೆನ್ನಿ ಕಲಿಯುಗದಲ್ಲಿ ಬಂದ ಕೃಷ್ಣಾವತಾರವೆನ್ನಿ ಸಲೆ ಪಾಂಡು ಸುತರನ್ನು ಪಾಲಿಸಿದನೆನ್ನಿ. ಪುಟ್ಟ ಬ್ರಾಹ್ಮಣ ವಟುವಾಗಿ ಪರಮಾತ್ಮನು ವಾಮನ ರೂಪದಿಂದ ಬಲಿಚಕ್ರವರ್ತಿಯಲ್ಲಿ ಕೇವಲ 3 ಪಾದದಷ್ಟು ಭೂಮಿಯನ್ನು ದಾನವನ್ನಾಗಿ ಬೆಳೆದನು. ಸುಂದರವಾದ ಮನಸೆಳೆಯುವ ವಾಮನ ವಟುವಿಗೆ ಬಲಿಯು ಮನಸೋತು ಹೋದನು, ದಾನವನ್ನು ಕೊಟ್ಟನು. ಅಂದರೆ ಕೇವಲ 3 ಪಾದ ಅದು ದೊಡ್ಡದಾಯಿತು. ಹಾಗೆ ಕೂಡ ನಮ್ಮ ಒಂದು ಕೆಲಸ ಚಿಕ್ಕದೇ ಇರ್ತದೆ, ಅದರಲ್ಲಿ ಆಸಕ್ತಿಯನ್ನು ವಹಿಸಿದರೆ ಅದು ದೊಡ್ಡದನ್ನಿಸ್ತದೆ. ಅದಕ್ಕೆ ನಮಗೇನಂದರೆ ಇನ್ಕಮ್ ಹೆಚ್ಚು ಬರ್ತದೆ. ಅಂದರೆ ನಮ್ಮಲ್ಲಿ ಒಂದು ಸ್ವಲ್ಪ ಪಾಸಿಟಿವ್ ಕಿಡಿ ಇದ್ದರೆ ಸಾಕು, ಅದು ದೊಡ್ಡದಾಗಿ ಬೆಳೀತದೆ. ನಮ್ಮದು ಒಂದು ವಿಶೇಷವಾದಂಥ ಆಸಕ್ತಿಯಿಂದ ಕರ್ಮವನ್ನು ನಾವು ಮಾಡಬೇಕು, ಕಾರ್ಯವನ್ನು ನಾವು ಮಾಡಬೇಕು, ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಚಿಕ್ಕದೇ ಇರಲಿ, ಅದಕ್ಕೆ ಹೆಚ್ಚು ಮಾರ್ಕ್ಸ್ ಬರ್ತದೆ. ನಾವು ಜಗತ್ತಿನಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೇವೆ ಮತ್ತು ನಾವು ಸಂತೋಷವನ್ನು ಪಡ್ತೇವೆ. ಪರಮಾತ್ಮನ ಸುಂದರ ರೂಪವನ್ನು ನೋಡಿದ ಸಾತ್ವಿಕ ವ್ಯಕ್ತಿಯು ಸಂತಸೆ ಪಡದೇ ಇರುವನೇ. ಚಿಕ್ಕ ಮಗುವನ್ನು ನೋಡಿದರೆ ಎಷ್ಟು ನಮಗೆ ಆನಂದವಾಗುತ್ತದೆ. ಮುಗ್ಧವಾದ ಮಗುವನ್ನು ನೋಡಿದರೆ ಹಾಗೆ ನಾವು ಮುಗ್ಧರಾಗಿ ಬಿಡುತ್ತೇವೆ. ಜಗತ್ತು ನಮ್ಮೆದುರಿಗೆ ಚಿಕ್ಕ ಮಗು ಮುಗ್ಧರ ಕಾಣ್ತದೆ. ನೆಗೆಟಿವ್ ಟೆಂಡೆನ್ಸಿ ಹೊರಟು ಹೋಗ್ತದೆ, ಪಾಸಿಟಿವ್ ಟೆಂಡೆನ್ಸಿ ನಮಗೆ ಬರ್ತದೆ. ಹೆಚ್ಚೆಚ್ಚು ಉತ್ಸಾಹದಿಂದ ಕಾರ್ಯದಲ್ಲಿ ಪ್ರವೃತ್ತರಾಗುತ್ತೇವೆ. ಮತ್ತು ಪರಮಾತ್ಮ ಅನೇಕ ಕಥೆಗಳು ನಮಗೆ ತಿಳಿದೇವೆ. ತನ್ನನ್ನು ಸಂಪೂರ್ಣವಾಗಿ ನಂಬಿದ ದ್ರೌಪದಿಯ ಅಭಿಮಾನವನ್ನು ಧೃತರಾಷ್ಟ್ರನ ಸಭೆಯಲ್ಲಿ ಕಾಯ್ದನು ಪರಮಾತ್ಮ. ಶ್ರೀ ಪರಮಾತ್ಮನು ಕೃಷ್ಣ ಪರಮಾತ್ಮನು ದ್ವಾಪರದ ಅಂತ್ಯದಲ್ಲಿ ಅವತಾರವೆತ್ತಿ ಪಾಂಡವರನ್ನು ನಾನಾ ಸಂಕಷ್ಟದಿಂದ ಪಾರು ಮಾಡಿದನು. ಆದ್ದರಿಂದ ಪಾಂಡವನ ಸಖನಾದಂತಹ ಶ್ರೀಕೃಷ್ಣ ಪರಮಾತ್ಮನೇ ನಮಗೂ ಬಂದಂತಹ ಅನೇಕ ಸಂಕಷ್ಟಗಳಿಂದ ನಮ್ಮನ್ನು ಪಾರು ಮಾಡು. ನಾವು ನಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗ್ತೇವೆ. ಕಾರ್ಯವನ್ನು ಮಾಡುವಾಗ ಬಂದಂಥ ವಿಘ್ನಗಳನ್ನು ಪರಿಹರಿಸು. ಶ್ರೀಕೃಷ್ಣನು ಪರಂಧಾಮಕ್ಕೆ ನಡೆದ ತಕ್ಷಣ ಕಲಿಯುಗ ಪ್ರಾರಂಭವಾಯಿತು ಅಂತ ಜ್ಞಾನಿಗಳು ಹೇಳ್ತಾರೆ. ಕರುಣಾಕರನೆನ್ನಿ ಕಪಟ ನಾಟಕನೆನ್ನಿ ಕರಿಯು ಮೊರೆಯಿಡಲು ಕಾಯ್ದವನೆನ್ನಿ ಪರಿಪರಿಯಿಂದಲೇ ಭಕುತರ ಸಲಹುವ ವರದ ಪುರಂದರ ವಿಠಲ ಎನ್ನಿ. ಪರಮಾತ್ಮನು ಕರುಣಾ ಸಮುದ್ರನು. ಆತನ ಕರುಣೆಯೇ ಈ ಜಗತ್ತಿನ ಸೃಷ್ಟಿಗೆ ಕಾರಣವಾಯಿತು. ತನ್ನ ಭಕ್ತರನ್ನು ಬಹು ಕರುಣೆಯಿಂದ ಸಲಹುವನು, ಕಾಪಾಡುವನು. ಹರಿಕಥಾಮೃತ ಸಾರದ 2ನೆಯ ಕರುಣಾಸಂಧಿಯಲ್ಲಿ ಇದರ ವಿವರವನ್ನು ನಾವು ಕಾಣುತ್ತೇವೆ. ಶ್ರೀಕೃಷ್ಣನನ್ನು ಕಪಟ ನಾಟಕ ಸೂತ್ರಧಾರಿ ಎಂದು ಹೇಳುವರು. ಮಹಾಭಾರತದಲ್ಲಿ ಇಂತಹ ಅನೇಕ ದೃಷ್ಟಾಂತಗಳನ್ನು ನಾವು ಕಾಣುತ್ತೇವೆ. ಪಾಂಡವರನ್ನು ಕಾಪಾಡುವ ಕಾರಣದಿಂದ ಪರಮಾತ್ಮನ ಅನೇಕ ಕಪಟ ಕಾರ್ಯಗಳನ್ನು ನಾವು ಕಾಣುತ್ತೇವೆ. ಕರ್ಣನ ಬಾಣದಿಂದ ಅರ್ಜುನನನ್ನು ಕಾಪಾಡಲು ರಥವನ್ನು ಭೂಮಿಯಲ್ಲಿ ಎಳೆಯುವಂತೆ ಮಾಡಿದ್ದು ಒಂದು ದೃಷ್ಟಾಂತ. ಗಜೇಂದ್ರನ ಪ್ರಾರ್ಥನೆಗೆ ಪರಮಾತ್ಮನು ಬಂದನು. ಹೀಗೆ ವಿವಿಧ ರೀತಿಯಲ್ಲಿ ಪರಮಾತ್ಮನು ತನ್ನ ಭಕ್ತರನ್ನು ಕಾಪಾಡುತ್ತಾನೆ. ಪರಮಾತ್ಮನಿಗೆ ಎಲ್ಲವನ್ನೂ ಒಪ್ಪಿಸಿದ ಭಕ್ತನು ನಿಶ್ಚಿಂತ ಪುರುಷನಾಗುತ್ತಾನೆ. ಇಟ್ಟ ಹಾಗೆ ಇರುವೇನು ಹರಿಯೇ ಎಂಬ ಧೋರಣೆಯು ಭಕ್ತನದ್ದು. ಭಾರ ಹಾಕಿರುವೆನು ನಿನಗೆ ನಾರಸಿಂಹನೇ ಎಂದು ಹೇಳುವವನು ಭಕ್ತನು. ದೇವನನ್ನು ನೆನೆಯುತ್ತಾ ಜೀವನ ಸಾಗಿಸಿದ ಭಕ್ತನ ಅನೇಕ ಮಾನಸಿಕ ಕಾಯಿಲೆಗಳು ದೂರವಾಗುತ್ತವೆ. ಆದ್ದರಿಂದ ನಾವು ಮುಂಜಾನೆ ಎದ್ದಾಗ ಗೋವಿಂದ ಅನ್ನುತ್ತಾ ಏಳಬೇಕು. ಪರಮಾತ್ಮನ ಚಿಂತನೆಯಲ್ಲಿ ಇರಬೇಕು. ಮಲಿನವಾದ ಮನಸ್ಸನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಶುದ್ಧ ಆಗಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದಕ್ಕೆ ನಾವು ದೇವರ ಧ್ಯಾನವನ್ನು ಮಾಡಿದರೆ ಅದು ಪ್ಲಸ್ ಪಾಯಿಂಟ್ ಆಗ್ತದೆ. ನಮ್ಮ ನೆಗೆಟಿವ್ ಟೆಂಡೆನ್ಸಿ ಹೊರಟು ಹೋಗ್ತದೆ, ಪಾಸಿಟಿವ್ ಟೆಂಡೆನ್ಸಿ ಬರ್ತದೆ. ಜೊತೆಗೆ ಧರ್ಮದಂತೆ ನಾವು ಇದ್ದಂಗೂ ಆಗ್ತದೆ. ಎಲ್ಲ ರೀತಿಯಿಂದ ನಮಗೆ ಬೆನಿಫಿಟ್ಟು. ಆದ್ದರಿಂದ ಮುಂಜಾನೆ ಎದ್ದು ಗೋವಿಂದ ಎನ್ನಿ, ನಮ್ಮ ಅಂಜಿಪ ದುರಿತವು ದೂರವೆನ್ನಿ, ಅಸುರ ಸಂಹಾರನೆನ್ನಿ, ದಶಶಿರ ವೈನಿ ಎನ್ನಿ, ಶಿಶುವು ಮೊರೆಯಿಡಲು ರಕ್ಷಿಸಿದನೆನ್ನಿ, ಅಸುರರ ಅರಣ್ಯದಿ ಭಸ್ಮ ಮಾಡಲು ವಸುದೆಗಳಿಗೆ ನಾಟ್ಯವಾಡಿದನೆನ್ನಿ ಅಂತ ಈ ಪದ್ಯವನ್ನು ನಾವು ಪುರಂದರದಾಸರ ಪದ್ಯವನ್ನು ಹೇಳುತ್ತಾ ಸಾಗೋಣ. ಮತ್ತೆ ಇನ್ನೊಂದು ಪದ್ಯವನ್ನು ತೆಗೆದುಕೊಂಡು ನಾವು ಮತ್ತೆ ಅನುವಾದವನ್ನು ಮಾಡುತ್ತಾ ಹೋಗೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.